ಎರಡನೇ ಟ್ರೋಫಿ ಗೆಲುವಿನತ್ತ ಆರ್ಸಿಬಿ ತಂಡ ಮುನ್ನುಗ್ತಾ ಇದೆ. ಜಿಟಿಯನ್ನ 155 ರನ್ಗೆ ಕಟ್ ಹಾಕಿದೆ ರೆಡ್ ಆರ್ಮಿ. ಇಡೀ ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಏಕೆಂದ್ರೆ ಈಗಾಗಲೇ ಜಿಟಿಯನ್ನ ಕಟ್ ಹಾಕೋದಕ್ಕೆ ಆರ್ಸಿಬಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. 155 ರನ್ಗೆ ಕಟ್ ಹಾಕಿದೆ ರೆಡ್ ಆರ್ಮಿ. ಈಗ ಆರ್ಸಿಬಿ ಬ್ಯಾಟಿಂಗ್ ನಡೀತಾ ಇದೆ. ಎರಡನೇ ಬಾರಿಯೂ ಕೂಡ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳಲ್ಲಿ ಸಂಭ್ರಮ ಈಗಾಗಲೇ ಕಳೆಗಟ್ಟಿರುವುದು. ಆರ್ಸಿಬಿ ಆಡ್ತಾ ಇರುವಂತಹ ರೀತಿ ಅಭಿಮಾನಿಗಳನ್ನ ಎಕ್ಸೈಟ್ ಆಗುವಂತೆ ಮಾಡಿದೆ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ಹಲವು ಕಡೆಗಳಲ್ಲಿ ಈಗಾಗಲೇ ಪಟಾಕಿ ಸಿಡಿಸಿ ಗೆಲುವಿನತ್ತ ನುಗ್ತಾ ಇರುವಂತಹ ಆರ್ಸಿಬಿಗೆ ಇನ್ನಷ್ಟು ಚೇರ್ ಮಾಡ್ತಾ ಇದ್ದಾರೆ. ನೋಡಿ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ನಡೀತಾ ಇದೆ. ಮೊದಲನೇದಾಗಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತಹ ಜಿಟಿ 155 ರನ್ಗೆ ಆಲ್ ಔಟ್ ಆಗಿದೆ. ಈಗ ಆರ್ಸಿಬಿ ಸರದಿ. ಆರ್ಸಿಬಿ ಉತ್ತಮ ಪ್ರದರ್ಶನ ಕೊಡ್ತಾ ಇದೆ. ಹೀಗಾಗಿ ಅಭಿಮಾನಿಗಳಲ್ಲಿ ಎಲ್ಲೆಲ್ಲೂ ಕೂಡ ನೋಡಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸಂಭ್ರಮ ಇದೆ ಅಂತ ಹೇಳಿ, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಿನ ಮ್ಯಾಚ್ ಅನ್ನ. ಒಂದ್ ಕಡೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಯಾಕಂದ್ರೆ ಆರ್ಸಿಬಿ ಈ ಸಾರಿ ವಿನ್ ಆಯ್ತು ಅಂದ್ರೆ ಅಭಿಮಾನಿಗಳಲ್ಲಿ ಅದೇ ರೀತಿ ಸಂಭ್ರಮ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಈ ಹಿಂದೆ ಆದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇನ್ನು ಅಭಿಮಾನಿಗಳ ಎಕ್ಸೈಟ್ಮೆಂಟ್ ಯಾವ ರೀತಿ ಇದೆ, ಬೆಂಗಳೂರಿನಲ್ಲಿ ಸಂಭ್ರಮ ಯಾವ ರೀತಿ ಇದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಬ್ರಿಗೇಡ್ ರೋಡ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅನಿಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಲಕ್ಷ್ಮೀ ನರಸಿಂಹ, ನಾವು ಗಮನಿಸ್ತಾ ಇರುವ ಹಾಗೆ ಈಗಾಗಲೇ ಆರ್ಸಿಬಿ ಒಳ್ಳೆ ಉತ್ತಮ ಪ್ರದರ್ಶನವನ್ನ ಕೊಡ್ತಾ ಇದೆ, ಗೆಲುವಿನತ್ತ ಮುನ್ನುಗ್ತಾ ಇದೆ. ಹೀಗಾಗಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಈ ಸಲವೂ ಕೂಡ ಕಪ್ ನಮ್ದೇ ಇರುವಂತಹ ಎಕ್ಸೈಟ್ಮೆಂಟ್ ಅಂತೂ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಸದ್ಯ ನೀವಿರುವಂತಹ ಜಾಗದಲ್ಲಿ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ, ಏನ್ ಹೇಳ್ತಾ ಇದ್ದಾರೆ ಅಭಿಮಾನಿಗಳು? ಲಕ್ಷ್ಮೀ ನರಸಿಂಹ. ಮಧುಶ್ರೀ, ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತಾ ಇರತಕ್ಕಂಥ ಐಪಿಎಲ್ ಫೈನಲ್ ಪಂದ್ಯಾವಳಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮಧ್ಯೆ ನಡೀತಕ್ಕಂಥ ಪಂದ್ಯಾವಳಿ ಕ್ಷಣಕ್ಕೂ ಕಾವೇರ್ತಾ ಇದೆ. ಯಾಕಂದ್ರೆ ಆರ್ಸಿಬಿ ಈಗಾಗಲೇ ಸಾಧಾರಣ ಮೊತ್ತಕ್ಕೆ ಜಿಟಿಯನ್ನ ಕಟ್ಟಿ ಹಾಕಿದೆ. 155 ರನ್ಗಳ ಗುರಿ ಏನಿದೆ ಅದನ್ನ ಬೆನ್ನಟ್ಟಿದೆ. ಸೊ ಹೀಗಾಗಿ ಆರ್ಸಿಬಿ ಈ ಒಂದು ಮ್ಯಾಚ್ ಅನ್ನ ಗೆಲ್ಲತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಭಿಮಾನಿಗಳು ಕ್ಷಣಕ್ಕೂ ಕೂಡ ಹರ್ಷೋದ್ಗಾರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕ್ಷಣಕ್ಕೂ ಕೂಡ ಅವರ ಖುಷಿ ಹೆಚ್ಚಾಗ್ತಾ ಇದೆ, ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಎರಡನೇ ಬಾರಿ ಕೂಡ ಐಪಿಎಲ್ ಟ್ರೋಫಿನ ಆರ್ಸಿಬಿ ಎತ್ತಿ ಹಿಡಿಯುತ್ತೆ ಅಂತಕ್ಕಂಥ ಬಲವಾದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಆರ್ಸಿಬಿ ಕೂಡ ಏನು ಗುರಿಯನ್ನು ಬೆನ್ನಟ್ಟಿದೆ, ಉತ್ತಮ ಆರಂಭವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಏನು ಐಪಿಎಲ್ ಟ್ರೋಫಿಯನ್ನ ಗೆದ್ಕೊಂಡಿದ್ದಾನೆ, ಈ ಬಾರಿ ಕೂಡ ವಿಜಯ ಪತಾಕೆಯಲ್ಲಿ ಮುನ್ನುಗ್ಗುತ್ತಾ ಇದೆ. ಹೀಗಾಗಿ ಆರ್ಸಿಬಿ ಕೂಡ ಅಭಿಮಾನಿಗಳು ಕೂಡ ಈಗಾಗಲೇ ನಗರದ ಬ್ರಿಗೇಡ್ ರಸ್ತೆ ಇರ್ತಕ್ಕಂಥ ಕಾವುಟ್ ಪಬ್ನಲ್ಲಿ ನಾನಿದ್ದೀನಿ. ಈ ಒಂದು ಪಬ್ಬು ಕಿಕ್ಕಿರಿದು ಸೇರಿದೆ ಅಂತ ಹೇಳ್ಬೋದು. ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಎಂಜಿ ರಸ್ತೆ ಇರ್ತಕ್ಕಂಥ ಬಹುತೇಕ ಪಬ್ಗಳು ಕ್ರಿಕೆಟ್ ಅಭಿಮಾನಿಗಳಿಂದ, ಆರ್ಸಿಬಿ ಅಭಿಮಾನಿಗಳಿಂದ ತುಂಬಿ ಹೋಗಿದೆ. ಯಾಕಂದ್ರೆ ಅಷ್ಟೊಂದು ಮಟ್ಟದಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಆರ್ಸಿಬಿ ತಂಡಕ್ಕೆ ಚೇರಪ್ ಮಾಡ್ತಾರೆ. ನೋಡ್ತಾ ಇದ್ರೆ ಆರ್ಸಿಬಿ ಜೆರ್ಸಿಗಳನ್ನ ಹಾಕೊಂಡು ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಕ್ಷಣಕ್ಕೂ ಕೂಡ ಪ್ರತಿಯೊಂದು ಬಾಲ್ನು ಕೂಡ ಎಂಜಾಯ್ ಮಾಡಿಕೊಂಡು ಚೇರಪ್ ಮಾಡಿ ಆರ್ಸಿಬಿ ತಂಡದ ಆಟಗಾರರಿಗೆ ಚೇರಪ್ ಮಾಡ್ತಾ ಇದ್ದಾರೆ, ಹುರಿದುಂಬಿಸ್ತಾ ಇದ್ದಾರೆ. ಇನ್ನು ಒಂದು ಪಬ್ನ ಮಾಲೀಕರು ಕೂಡ ಇದ್ದಾರೆ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡು ಅಂತ ಕೇಳ್ತಾ ಹೋಗ್ತೀನಿ. ಸರ್, ಈಗಾಗಲೇ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದಾರೆ, ನಿರೀಕ್ಷೆಗೂ ಮೀರಿ ಜಾಸ್ತಿ ಜನ ಬಂದಿದ್ದಾರೆ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ? ಎಲ್ಲ ಸ್ಕ್ರೀನಿಂಗ್ ಎಲ್ಲ 2 ಸ್ಕ್ರೀನಿಂಗು, 4 ಟಿವಿ ಹಾಕೊಂಡಿದೀವಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಸ್ಟಾಪ್ ಎಲ್ಲ ಜಾಸ್ತಿ ಮಾಡ್ಕೊಂಡಿದೀವಿ ಇವತ್ತೆಲ್ಲ. ಇದಿಷ್ಟು ಪಬ್ ಮಾಲೀಕರ ಮಾತು. ಇನ್ನೊಂದು ಅಭಿಮಾನಿಗಳು ಕೂಡ ಇದ್ದಾರೆ, ಅವರು ಕೂಡ ಮಾತಾಡ್ತಾ ಹೋಗ್ತೀನಿ. ಈಗಾಗಲೇ ಏನು ಮ್ಯಾಚ್ ಅನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ನೀನು ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೆ ಅಂತ ನಿರೀಕ್ಷೆ ಮಾತಾಡ್ತಾ ಹೋಗ್ತೀನಿ. ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಈಗಲೂ ಕೂಡ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ತಾ ಇದೆ. ಬೆಂಗಳೂರಿನಲ್ಲಿ ಏನು ಅಹಮದಾಬಾದ್ನಲ್ಲಿ ಮ್ಯಾಚ್ ನಡೀತಾ ಇದ್ರು ಕೂಡ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಜೋಶ್ ಹೆಚ್ಚಾಗ್ತಾ ಇದೆ, ಹರ್ಷೋದ್ಗಾರ ಕಂಡು ಬರ್ತಾ ಇದೆ, ಚೀರಪ್ ಕಂಡು ಬರ್ತಾ ಇದೆ. ಇನ್ನೇನು ಆರ್ಸಿಬಿ ತುಂಬಾನೇ ಹತ್ರ ಆಗ್ತಾ ಇದೆ ಆ ಒಂದು ಟ್ರೋಫಿಯನ್ನ ಗೆದ್ಕೊಳ್ಳೋದಕ್ಕೆ. ಎರಡನೇ ಬಾರಿ ಕೂಡ ಬೆಂಗಳೂರಿಗೆ ಐಪಿಎಲ್ ಟ್ರೋಫಿ ಸಿಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ. ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಎಷ್ಟು ಖುಷಿ ಆಗ್ತಿದೆ ಮ್ಯಾಚ್? ಆರ್ಸಿಬಿ
ಅಭಿಮಾನಿಗಳು ಮಾತಾಡುವಂತ ಕೂಡ ಒಂದು ವ್ಯವಧಾನ ಇಲ್ಲ, ಯಾಕಂದ್ರೆ ಅಷ್ಟು ಒಂದು ಪ್ರಮಾಣದಲ್ಲಿ ಖುಷಿ ಪಡ್ತಾ ಇದ್ದಾರೆ ಮ್ಯಾಚ್ ಅನ್ನು ನೋಡ್ತಾ. ಏನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಅನ್ನ ಕೂಡ ಗೆದ್ಕೊಳ್ತೀವಿ, ಟ್ರೋಫಿಯನ್ನ ಎತ್ತಿ ಹಿಡಿತೀವಿ, ಮತ್ತೆ ಬೆಂಗಳೂರಿಗೆ ಟ್ರೋಫಿ ಸಿಗ್ತಾ ಇರ್ತಕ್ಕಂಥ ಒಂದು ಖುಷಿಗೆ ಅವರಿಗೆ ಪಾರವೇ ಇಲ್ಲ ಅಂತಾನೆ ಹೇಳ್ಬೋದು ಮಧುಶ್ರೀ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಅನಿಲ್ ಕುಂಬ್ಳೆ ಸರ್ಕಲ್ ನಿಂದ ಪ್ರಜ್ವಲ್ ನಮ್ಮ ಪ್ರತಿನಿಧಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಾವು ಗಮನಿಸ್ತಾ ಇದೀವಿ ಎಲ್ಲೆಲ್ಲಿ ಸಂಭ್ರಮ ಯಾವ ರೀತಿ ಇದೆ ಅಂತ. ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ, ಅಭಿಮಾನಿಗಳು ಏನ್ ಹೇಳ್ತಾರೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಪ್ರಜ್ವಲ್? ಮಧುಶ್ರೀ, ನಾನೀಗ ಅನಿಲ್ ಕುಂಬ್ಳೆ ಸರ್ಕಲ್ ಇದ್ದೀನಿ. ಇನ್ನು ಪ್ರೇಕ್ಷಕರು ಅಂದ್ರೆ RCB ಅಭಿಮಾನಿಗಳು ಮ್ಯಾಚ್ ಅನ್ನ ಗೆದ್ದ ನಂತರ ರಸ್ತೆಗೆ ಬರ್ತಾರೆ ಅಂತ ಹೇಳಿ ಪೊಲೀಸ್ನವರಿಗೆ ಕಾಯ್ತಿದ್ದಾರೆ. ಈ ಕ್ಷಣದವರೆಗೆ ಇನ್ನು ಇಲ್ಲಿ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಪೊಲೀಸರು ಇನ್ನೂ ಅವಕಾಶ ಕೊಟ್ಟು, ಅಂದ್ರೆ ಇಲ್ಲಿಗೆ ಇನ್ನೂ ಅಭಿಮಾನಿಗಳು ಬಂದಿಲ್ಲ. ಪ್ರಮುಖವಾಗಿ ನಾವೀಗ ಅನಿಲ್ ಕುಂಬ್ಳೆ ಸರ್ಕಲ್ ಅಲ್ಲಿ ಪೊಲೀಸರು ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ನೋಡಬಹುದು. ಒಂದು ಕಡೆ ಇದು ಏನ್ ಕಾಣಿಸ್ತಿದೆ ರಸ್ತೆ, ಇದು ಟುವರ್ಡ್ಸ್ ಶಿವಾಜಿನಗರ ಹೋಗೋ ರಸ್ತೆ. ಈ ರಸ್ತೆಯಲ್ಲೂ ಸಹಿತ ಒಂದು ಭಾಗದಲ್ಲಿ ಪೊಲೀಸರು ಈಗ ಆಲ್ರೆಡಿ ಬಂದು ನಿಂತ್ಕೊಂಡಿದ್ದಾರೆ. ಮತ್ತೆ ಮುಂದಿನ ಹಂತದಲ್ಲಿ ಮ್ಯಾಚ್ ಮುಗಿದ ಬಳಿಕವಾಗಿ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡಲಾಗುತ್ತೆ ಇದರ ಮುಂದಿನ ಭಾಗದಲ್ಲಿ. ಮತ್ತೆ ಏನು ರಸ್ತೆಯಲ್ಲಿ ಕೂಗಾಡೋದು ಕಿರ್ಚಾಡೋದು ಮಾಡ್ಕೊಂಡು ಬಂದ್ರೆ ಅಂತರ ವಿರುದ್ಧ ನಿಗಾ ಇಡಲಾಗುತ್ತೆ. ಮತ್ತೆ ಈಗ ಕಾಣಿಸ್ತಿರುವಂತ ಬದಿ ಏನಿದೆ, ಈ ಬದಿಯಲ್ಲಿ ಟುವರ್ಡ್ಸ್ MG ರೋಡ್ ಕಡೆಗೆ ಹೋಗುವಂತ ರಸ್ತೆ. ಇಲ್ಲೂ ಸಹಿತ ಯಾವುದೇ ರೀತಿಯಾದಂತ ಹೆಚ್ಚಿಗೆ ಜನರು ಸೇರ್ಕೊಂಡು ಕೂಗಾಡೋದು ಕಿರ್ಚಾಡೋದು ಮೆರವಣಿಗೆ ಮಾಡೋದು ಆಗಬಾರ್ದು. ಯಾಕಂದ್ರೆ ಕಳೆದ ವರ್ಷ ಈ ಸರ್ಕಲ್ ನಲ್ಲಿ ಸುಮಾರು ಬೆಳಗ್ಗೆ 4 ಗಂಟೆ ತನಕ ಕ್ರೌಡ್ ಇತ್ತು. ಹೀಗಾಗಿ ಎರಡೂ ಬದಿಯಲ್ಲಿ ಮತ್ತೆ ಈ ಕಡೆಯಿಂದ ಚರ್ಚ್ ಸ್ಟ್ರೀಟ್ ಕಡೆಯಿಂದ ಹೊರಗೆ ಬರೋವಂಥವ್ರು ಅಂದ್ರೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಕಡೆಯಿಂದ ಹೊರಗೆ ಬರೋವಂಥವ್ರು ಏನಿದ್ದಾರೆ, ಹೊರಗೆ ಬರೋವಂಥವ್ರು ಬಂದರೂ ಸಹಿತ ಈ ರಸ್ತೆಯ ಮೂಲಕವಾಗಿನೇ ಹೊರಗಡೆ ಬಂದು ಟುವರ್ಡ್ಸ್ ಅನಿಲ್ ಕುಂಬ್ಳೆ ಸರ್ಕಲ್ ಇಂದ ಶಿವಾಜಿನಗರ ಆಗ್ಬೋದು ಅಥವಾ ಬ್ರಿಗೇಡ್ ರಸ್ತೆ ಆಗ್ಬೋದು ಮತ್ತೆ MG ರೋಡ್ ಕಡೆಗೆ ಆಗ್ಬೋದು ಹೋಗ್ಬೇಕಾಗತ್ತೆ. ಹೀಗಾಗಿ 4 ಬದಿಯಲ್ಲಿ ಪೊಲೀಸರ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೆ ಮುಂದಿನ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಜನರು RCB ಮ್ಯಾಚ್ ಗೆದ್ದ ನಂತರವಾಗಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಬಾರದು, ಮತ್ತೆ ಸಾರ್ವಜನಿಕರ ಸಂಚಾರಕ್ಕೆ ಯಾವ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ಅನ್ನೋದು ಏನು ಪೊಲೀಸರ ಲೆಕ್ಕಾಚಾರ ಇದೆ. ಅದರ ಪ್ಲಾನ್ನಂತೆ ಈಗ ಪೊಲೀಸರು ಫೀಲ್ಡ್ಗೆ ಇಳಿದು ತಮ್ಮ ಕೆಲಸವನ್ನ ಮಾಡಲಿಕ್ಕೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಿದ್ದಾರೆ ಮಧುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.